ಪ್ರಿಯರೇ, ನೀವು ನೋಡುತ್ತಿರುವ ಈ ಶಿಲುಬೆ ಒಂದು ಸಾಮಾನ್ಯ ಘಟನೆಯಲ್ಲ. ಅದು ನಿಮ್ಮ ಪಾಪಗಳಿಗಾಗಿ ಬೆಲೆ ಕಟ್ಟಿದ ಸ್ಥಳ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದು ಇತಿಹಾಸ ಮಾತ್ರವಲ್ಲ, ಅದು ನಿಮಗಾಗಿ ದೇವರ ಪ್ರೀತಿಯ ಸಾಕ್ಷಿಯಾಗಿದೆ. ನಾವು ಮಾಡಿದ ಪಾಪಗಳಿಗಾಗಿ ನಾವು ಪಡೆಯಬೇಕಾದ ಶಿಕ್ಷೆಯನ್ನು ಆತನು ತನ್ನ ಮೇಲೆ ತೆಗೆದುಕೊಂಡನು. ದೇವರ ವಾಕ್ಯವು ಹೇಳುತ್ತದೆ, ಆತನ ರಕ್ತದ ಮೂಲಕ ನಾವು ರಕ್ಷಣೆಯನ್ನು ವಿಮೋಚನೆಯನ್ನು ಹೊಂದಿದ್ದೇವೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನ ಮರಣದಲ್ಲಿ ಆತನ ಕಥೆ ಕೊನೆಯಾಗಲಿಲ್ಲ. 3ನೇ ದಿನದಲ್ಲಿ ಆತನು ಪುನರುತ್ಥಾನ ಹೊಂದಿದನು. ಯೇಸು ಕ್ರಿಸ್ತನು ಜೀವವಂತನಾದನು. ಇಂದು ಆತನು ಜೀವವಂತನಾಗಿದ್ದಾನೆ. ಆತನು ಒಂದು ಧಾರ್ಮಿಕ ನಾಯಕನಲ್ಲ, ಆತನು ಜೀವವಂತ ದೇವರು, ಇವತ್ತು ಜೀವಿಸುವ ದೇವರಾಗಿದ್ದಾರೆ. ಇಂದು ನಿನ್ನ ಜೀವನದಲ್ಲಿ ಪಾಪ ಇರಬಹುದು, ಶಾಪಗಳು ಇರಬಹುದು, ಸಮಸ್ಯೆಗಳು ಇರಬಹುದು, ಶಾಂತಿ ಇಲ್ಲದಿರಬಹುದು, ರೋಗಗಳು ಇರಬಹುದು. ಆದರೆ ನೀವು ಆತನನ್ನು ನಂಬುವಾಗ ಈಗಲೇ ಆತನು ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಿಮಗೆ ಯೇಸು ಕ್ರಿಸ್ತು ಈಗಲೇ ಬೇಕು ಪ್ರಿಯರೇ, ನಾಳೆ ಅಲ್ಲ, ಅನಂತರ ಅಲ್ಲ, ಈಗಲೇ ಯೇಸು ಕ್ರಿಸ್ತು ನಿಮಗೆ ಬೇಕು. ಈಗಲೇ ಆತನನ್ನು ನಂಬಿರಿ. ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳುವುದಿಲ್ಲ ಎಂಬುದಾಗಿ. ನೀವು ಈಗಲೇ ಆತನ ಬಳಿಗೆ ತಿರುಗಿಕೊಂಡರೆ ಆತನು ನಿಮಗೆ ಮನ್ನಿಸುತ್ತಾನೆ, ನಿಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಕೊಡುತ್ತಾನೆ, ನಿಮ್ಮ ಜೀವವನ್ನು ಬದಲಿಸುತ್ತಾನೆ, ನಿಮಗೆ ಹೊಸ ಪ್ರಾರಂಭವನ್ನು ಕೊಡುತ್ತಾನೆ. ಪ್ರಿಯರೇ, ಈಗ ನೀವು ಎಲ್ಲಿದ್ದರೂ ಸರಿ ಈ ಪ್ರಾರ್ಥನೆಯನ್ನು ಹೃದಯದಿಂದ ಹೇಳಿರಿ. ಕರ್ತನಾದ ಯೇಸುವೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನೀವು ನನಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನನಗಾಗಿ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರಿ ಎಂದು ನಂಬುತ್ತೇನೆ. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹೃದಯಕ್ಕೆ ಬಾ. ಇಂದರಿಂದ ನಾನು ನಿನ್ನನ್ನು ನಂಬುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಈಗಲೇ ನೀವು ಯೇಸು ಕ್ರಿಸ್ತನನ್ನು ನಂಬಿದಿರಿ. ಕರ್ತನು ನಿಜವಾಗಲೂ ನಿಮ್ಮ ಜೀವವನ್ನು ಬದಲಿಸುತ್ತಾನೆ, ನಿಮಗೆ ಒಂದು ಅದ್ಭುತವನ್ನು ಮಾಡುತ್ತಾನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.